ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರಾವರ್ಬ್ಸ್, 6ನೇ ಅಧ್ಯಾಯ, ಚಾಪ್ಟರ್ 6. 6ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ 53 ಎಚ್ಚರಿಕೆಗಳು ಆತ್ಮಿಕ ಜೀವನಕ್ಕೆ ಕೊಡಲ್ಪಟ್ಟಿದೆ. ಇದರಲ್ಲಿ ಕೂಡ ದೇವರ ವಾಕ್ಯದ ಬಗ್ಗೆ ಇದೆ ಮತ್ತು ಸಂಬಂಧದ ಬಗ್ಗೆ ಇದೆ ಮತ್ತು ಇದರಲ್ಲಿ ನೀಚನ ಬಗ್ಗೆ ಇದೆ ಮತ್ತು ಪರಸ್ತ್ರೀಯ ಬಗ್ಗೆ ಇದೆ. ಈ ರೀತಿಯಾಗಿ ಕೆಲವು ಎಚ್ಚರಿಕೆಯ ಮಾತುಗಳು ಇದೆ. ದೇವರು ಹಾಗೆ ಮಾಡುವಂಥ ವಿಷಯಗಳ ಬಗ್ಗೆ ಕೂಡ ನಾವು ಸೇರಿಸ್ಕೊಳ್ಳೋದಾದರೆ 53 ಪ್ಲಸ್ 7 ಒಟ್ಟು 60 ಎಚ್ಚರಿಕೆಗಳು, 60 ವಾರ್ನಿಂಗ್ಸ್ ಇದರಲ್ಲಿದೆ. ಒಂದೊಂದನ್ನು ನಾನು ವಿವರಿಸುವುದಾದರೆ ಅದು ಭಾಳ ಟೈಮ್ ಹಿಡಿತದೆ. ಆದ ಕಾರಣ ಸುಮ್ಮನೆ ಒಂದು ಪಟ್ಟಿ ನಾನು ಕೊಡ್ತೇನೆ. ಆ ಎಚ್ಚರಿಕೆಯು ಬೇರೆ ಬೇರೆ ರೀತಿಯಿಂದ ದೇವರು ಕೊಡುವಾತನಾಗಿದ್ದಾನೆ. ನೋಡಿಕೊಳ್ಳೋಣ ಬನ್ನಿರಿ. ಮೊದಲನೇ ವಚನ, ಮೊದಲನೇ ಎಚ್ಚರಿಕೆ ಹೊಣೆ, ರೆಸ್ಪಾನ್ಸಿಬಿಲಿಟಿ. ಎರಡನೇ ಎಚ್ಚರಿಕೆ ಕೈ ಹಾಕಿದರೆ ಪರಣಿಗಾಗಿ, ಇನ್ವಾಲ್ವ್ಮೆಂಟ್. ಎರಡನೇ ವಚನ. ಮೂರನೇ ಎಚ್ಚರಿಕೆ ಮಾತು ಕೊಡುವುದು, ಗಿವಿಂಗ್ ವರ್ಡ್. ನಾಲ್ಕನೇ ಎಚ್ಚರಿಕೆ ವಾಗ್ದಾನ ಮಾಡೋದು, ಪ್ರಾಮಿಸಿಂಗ್. ಮೂರನೇ ವಚನದಲ್ಲಿ 5ನೇ ಎಚ್ಚರಿಕೆ ಒಂದು ಕೆಲಸ ಮಾಡಬೇಕು, ಮೇಕಿಂಗ್ ರೆಸ್ಟಿಟ್ಯೂಷನ್ ಅಥವಾ ಒಂದು ಟೇಕಿಂಗ್ ಆ್ಯಕ್ಷನ್. ನಡೆ, 3ನೇ ವಚನ. ತ್ವರೆಪಡು, ನೆರೆಯವನನ್ನು ಕಾಡು, ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ನೋಡ್ರಿ ಎಷ್ಟೊಂದು ವಾರ್ನಿಂಗ್ಸ್. ಗೋ, ಮೇಕ್ ಹೇಸ್ಟ್, ಪ್ರೆಷರೈಸ್ ದ ನೇಬರ್, ಡು ನಾಟ್ ಸ್ಲೀಪ್, ಡು ನಾಟ್ ಕ್ಲೋಸ್ ಯುವರ್ ಐಲಿಡ್ಸ್. ಈ ರೀತಿಯಾಗಿ 60 ಎಚ್ಚರಿಕೆಗಳಲ್ಲಿ 10 ನೋಡಿದ್ದೀವಿ, ಇನ್ನೂ ಒಂದು 50 ನೋಡಲಿಕ್ಕಿದ್ದೇವೆ. 5ನೇ ವಚನದಲ್ಲಿ ತಪ್ಪಿಸಿಕೋ, ಎಸ್ಕೇಪ್, ಇರುವೆ ಹತ್ತಿರ ಹೋಗು, ಗೋ ಟು ದಿ ಆ್ಯಂಡ್ಸ್. ನಡವಳಿಕೆಯನ್ನು ನೋಡು, ಲುಕ್ ಇಟ್ಸ್ ಬಿಹೇವಿಯರ್. ಜ್ಞಾನವನ್ನು ತಂದುಕೋ, ಲರ್ನ್ ವಿಸ್ಡಮ್. ಇರುವೆ ಹತ್ರ ಜ್ಞಾನ. ಜ್ಞಾನೋಕ್ತಿ ಪುಸ್ತಕದಲ್ಲಿ ಜ್ಞಾನದ ಬಗ್ಗೆ ಇದೆ. ಜ್ಞಾನ ಯೇಸು ಕ್ರಿಸ್ತನನ್ನು ಸೂಚಿಸುವಂಥ ಜ್ಞಾನವಾಗಿದೆ. ಆದ ಕಾರಣ ಇರುವೆ ಹತ್ರ ಹೋಗಿಬಿಟ್ರೆ ಯೇಸು ಕ್ರಿಸ್ತನ ಬಗ್ಗೆ ನಾವು ಕಲ್ತ್ಕೊಳ್ಬೋದಾ? ನಮ್ಮ ಕರ್ತನಾದ ಯೇಸುವಿನ ಬಗ್ಗೆ? ಹೌದು. ಪ್ರಭುಗಳಿಲ್ಲದಿದ್ದರು, 7ನೇ ವಚನ. ನೋ ಲೀಡರ್ಸ್. ಕೂಡಿಸಿಡುವುದು, ಕೆಲಸ ಮಾಡ್ತವೆ. ಕೊಯ್ಲಿನ ಕಾಲದಲ್ಲಿ ಹಾರ್ವೆಸ್ಟ್, ಆಹಾರ ಸಂಗ್ರಹಿಸ್ತದೆ. ನೋಡ್ರಿ, ಇರುವೆಯ ಆ್ಯಕ್ಟಿವಿಟೀಸು ನೋಡುವಾಗ 1, 2, 3, 4, 5, 6 ಕನಿಷ್ಠ ಒಂದು 5-6 ಪಾಠಗಳನ್ನು ಇರುವೆಯಿಂದ ನಾವು ಕಲ್ತ್ಕೊಳ್ಬೋದು. ಎಷ್ಟೊತ್ತು ನಿದ್ರೆ, ಯಾವಾಗ ಎಚ್ಚರ, ಸ್ವಲ್ಪ ನಿದ್ದೆನಾ, ಸ್ವಲ್ಪ ತೂಕಾಡಿಕೆನಾ, ಕೈ ಮುದುರಿಕೊಳ್ಳುವಂಥದ್ದ ಎಂಬುದಾಗಿ ಒಂದು ಎಚ್ಚರಿಕೆಯ ಮಾತುಗಳು. ಅಂದರೆ ಬಹಳ ಸೋಮಾರಿತನ ಇರಬಾರ್ದು ಎಂಬ ಎಚ್ಚರಿಕೆ. ಸೋಮಾರಿಯೇ ಇರುವೆ ಹತ್ರ ಕಲ್ತ್ಕೋ, ಸೋಮಾರಿಯೇ ನಿದ್ದೆ ಮಾಡಬೇಡ ಎಂಬ ಸಂಕ್ಷಿಪ್ತ ಮಾತು. ಇಲ್ಲ, ನಾನು ಇರುವೆ ಹತ್ರನೂ ಕಲ್ತ್ಕೊಳ್ಳೋದಿಲ್ಲ, ನಾನು ನಿದ್ದೆನೋ ಪ್ರೀತಿ ಮಾಡಿಕೊಂಡು ಇರ್ತೇನೆ, ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ 11ನೇ ವಚನ ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ ಬಡತನ,
23ನೇ ವಾರ್ನಿಂಗ್, ಎಚ್ಚರಿಕೆ. ಕೊರತೆ 24ನೇ ಎಚ್ಚರಿಕೆ, 11ನೇ ವಚನ. ಮತ್ತು ದೇವರು ದ್ವೇಷ ಮಾಡುವಂಥ, ಹಾಗೆ ಮಾಡುವಂಥ 7 ಸಂಗತಿಗಳು ಇದೆ. ಈಗಾಗಲೇ 24 ಆಯಿತು, ಅದಕ್ಕೆ ಇನ್ನೊಂದು 7 ನಾವು ಸೇರಿಸ್ಕೊಳ್ಬೇಕಾಗ್ತದೆ. ಮೊದಲನೇದು 17ರಿಂದ ಇರುವಂಥ 17, 18, 19 3 ವಚನಗಳಲ್ಲಿ ಜ್ಞಾನೋಕ್ತಿ 6, 7 ಸಂಗತಿಗಳು ದೇವರು ದ್ವೇಷ ಮಾಡುವಂಥದ್ದು. 7 ಥಿಂಗ್ಸ್ ದಟ್ ಗಾಡ್ ಹೇಟ್ಸ್. 1, ಹೆಮ್ಮೆಯ ಕಣ್ಣು, ಪ್ರೌಡ್ ಲುಕ್ ಆರ್ ಪ್ರೌಡ್ ಐಸ್. ಸುಳ್ಳಿನ ನಾಲಿಗೆ, ಲೈಯಿಂಗ್ ಟಂಗ್. ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ಹ್ಯಾಂಡ್ ದಟ್ ಶೆಡ್ಸ್ ಇನ್ನಸೆಂಟ್ ಬ್ಲಡ್. ದೇವರು ದ್ವೇಷ ಮಾಡುವಂಥ, ಹಾಗೆ ಮಾಡುವಂಥ 4ನೇದು ಈವಿಲ್ ಹಾರ್ಟ್, ಕೇಡಿನ ಹೃದಯ. 5ನೇದಾಗಿ ಕೇಡು ಮಾಡುವ ಕಾಲು, ಲೆಗ್ ದಟ್ ರನ್ಸ್ ಟು ಮಿಸ್ಚೀಫ್. 6ನೇದು ದೇವರು ಹಾಗೆ ಮಾಡುವಂಥ 6ನೇದು ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಫಾಲ್ಸ್ ವಿಟ್ನೆಸ್ಸಿಂಗ್. 7ನೇದಾಗಿ ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು, ಸೋವಿಂಗ್ ಕಂಟೆನ್ಷನ್ ಅಮಂಗ್ ರಿಲೇಟಿವ್ಸ್ ಆರ್ ಫ್ಯಾಮಿಲಿ. ಮತ್ತು ಹಾಗೆ ಮುಂದುವರಿಸೋಣ. ಇನ್ನೂ ಕೆಲವು ಇದ್ದಾವೆ. 20ನೇ ವಚನ, ಆಜ್ಞೆ ಕೈಕೊಳ್ಳು, ಅದು ಒಂದು ಎಚ್ಚರಿಕೆ, ತಂದೆ ಆಜ್ಞೆ. ತಾಯಿ ಉಪದೇಶ ಬಿಡಬೇಡ, ಇನ್ನೊಂದು ಆಜ್ಞೆ. 21ನೇ ವಚನ, ವಾಕ್ಯ ನಿರಂತರವಾಗಿ ವಾಕ್ಯವನ್ನು ಬಂಧಿಸಿಕೋ ನಿನ್ನ ಹೃದಯದಲ್ಲಿ, ಅದು ಒಂದು ವಾರ್ನಿಂಗ್. ನಿನ್ನ ಕಂಠಕ್ಕೆ ಧರಿಸಿಕೋ, ಅದೊಂದು ವಾರ್ನಿಂಗ್, ಎಚ್ಚರಿಕೆ. 22ನೇ ವಚನದಲ್ಲಿ ಉಪದೇಶ ನಿನ್ನ ನಡೆಸುವುದು, ಅದೊಂದು ಎಚ್ಚರಿಕೆ ಇದ್ದ ಹಾಗೆ. ಮಲಗಿಕೊಂಡಾಗ ಕಾಯುವುದು, ಅದೊಂದು ಎಚ್ಚರಿಕೆ, ಪ್ರಾಮಿಸ್ ಅದು ಆ್ಯಕ್ಚುಲಿ. ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು. ವಾವ್, ದೇವರ ವಾಕ್ಯ ಮಾತಾಡ್ತದೆ, ನಿಜ ನಿಜ ನಿಜ. ಅದನ್ನು ಪ್ರಾಕ್ಟೀಸ್ ಮಾಡಿದವರಿಗೆ ಗೊತ್ತಾಗ್ತದೆ. ಆಜ್ಞೆ ದೀಪ, 23ನೇ ವಚನ, ಅದೊಂದು ಎಚ್ಚರಿಕೆ. ಉಪದೇಶ ಬೆಳಕು, ಎಲೆಕ್ಟ್ರಿಸಿಟಿ ಇದ್ದ ಹಾಗೆ. ಎಲೆಕ್ಟ್ರಿಸಿಟಿ ಆಶೀರ್ವಾದ, ಎಚ್ಚರದಿಂದ ಅದನ್ನು ಜಾಗೃತಿಯಿಂದ ಯೂಸ್ ಮಾಡಬೇಕು. ಬೋಧನೆ ಜೀವಮಾರ್ಗ, ಜೀವದ ಮಾರ್ಗ, ಅದೊಂದು ಎಚ್ಚರಿಕೆ. ಮತ್ತು ದುಷ್ಟ ವ್ಯಕ್ತಿ ಅಥವಾ ಕೆಟ್ಟ ವ್ಯಕ್ತಿಗಳಿಂದ ರಕ್ಷಿಸತಕ್ಕದ್ದಾಗಿದೆ, ಅದು ಒಂದು ಎಚ್ಚರಿಕೆ. ಮೋಹಿಸಬೇಡ, ದಶಾಜ್ಞೆಗಳಲ್ಲಿ ಒಂದು ಮೋಹಿಸಬೇಡ ಅಂತ, ಅದೇ ಒಂದು ಎಚ್ಚರಿಕೆಯಲ್ಲಿ. ಮತ್ತು ಕೆಟ್ಟವರು ನಿಮ್ಮನ್ನು ವಶ ಮಾಡ್ಕೋಬಾರದು, ನೋಡ್ಕೋ, ಅದು ಒಂದು ಎಚ್ಚರಿಕೆ. ಜೀವದ ಬೇಟೆ, ಪಕ್ಷಿ ಬೇಟೆ, ಹುಲಿ ಬೇಟೆ ಇತ್ಯಾದಿ ಇತ್ಯಾದಿ ನಾವು ಕೇಳಿದ್ದೇವೆ. ಆದರೆ ಜೀವ ಬೇಟೆ, ಹೌದು, ಒಂದು ವೇಳೆ ಅದು ನಮ್ಮ ಸ್ನೇಹಿತರೇ ಇರ್ಬೋದು, ಪರಸ್ತ್ರೀಯನೇ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಜೀವ ಅಮೂಲ್ಯವಾದದ್ದು, ಅದನ್ನು ಯಾರೂ ಕೂಡ ಬೇಟೆಯಾಡಬಾರದು. ಯಾಕಂತೇಳಿದರೆ ಇನ್ನೊಂದು ಎಚ್ಚರಿಕೆ 27ನೇ ವಚನದಲ್ಲಿ, ಜ್ಞಾನೋಕ್ತಿ 6ನೇ ಅಧ್ಯಾಯ 27ನೇ ವಚನದಲ್ಲಿ, ಮಡಲಲ್ಲಿ ಬೆಂಕಿ, ಫೈರ್ ಇನ್ ದ ಲ್ಯಾಪ್,
ಬಟ್ಟೆ ಸುಡೋದು ಅದು ಒಂದು ಎಚ್ಚರಿಕೆ. ಕಾಲು ಕೆಂಡದ ಮೇಲೆ ಅದು ಒಂದು ಎಚ್ಚರಿಕೆ. ಯಾಕಂದರೆ ಮೊನ್ನೆ ಎಲ್ಲೋ ಒಂದು ಬೆಂಕಿ ಮೇಲೆ ನಡೆದು ಕಾಲು ಸುಟ್ಟೋಗಿದ್ದರ ಬಗ್ಗೆ ಪತ್ರಿಕೆಯಲ್ಲಿ ಓದಿದೆವು. ಮತ್ತು ದಂಡನೆ 29ನೇ ವಚನ. ದಂಡನೆ ಅಂದರೆ ದಂಡನೆ ಹೊಂದದೇ ಇರೋದಿಲ್ಲ ಎಂಬುದಾಗಿ. ಆದ ಕಾರಣ ದೇವರ ಸಹಾಯವನ್ನು ಮೊರೆಯಿಟ್ಟು, ದೇವರ ಕೃಪೆಗಾಗಿ ಮೊರೆಯಿಟ್ಟು, ದೇವರ ಅಭಿಷೇಕಕ್ಕಾಗಿ ಮೊರೆಯಿಟ್ಟು, ದೇವರ ನಡೆಸುವಿಕೆಗಾಗಿ ಮೊರೆಯಿಟ್ಟು, ದೇವರ ಸಾರ್ವಭೌಮತ್ವ, ದೇವರ ಸರ್ವಾಧಿಕಾರಕ್ಕೆ, ದೇವರ ಪೂರ್ಣ ಅಧಿಕಾರಕ್ಕೆ ಒಳಪಟ್ಟು ಆತನ ಸಹಾಯವನ್ನು ಕೋರುವಾಗಿರಬೇಕು. 32ನೇ ವಚನದಲ್ಲಿ ಇನ್ನೊಂದು ವಾರ್ನಿಂಗು. ಒಟ್ಟು 60 ವಾರ್ನಿಂಗ್ಸ್, 60 ಎಚ್ಚರಿಕೆಗಳು ಈ 35 ವಚನಗಳಿರುವಂಥ 6ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿದೆ. ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 6, 60 ವಾರ್ನಿಂಗ್ಸ್ ಫಾರ್ ಲೈಫ್. ಬುದ್ಧಿಶೂನ್ಯನು ಫುಲಿಶ್ನೆಸ್, ತನ್ನನ್ನೇ ನಾಶಪಡಿಸಿಕೊಳ್ಳುವನು, ಸೆಲ್ಫ್ ಇನ್ಫ್ಲಿಕ್ಟಿಂಗ್ ಆರ್ ಡಿಸ್ಟ್ರಕ್ಷನ್, ಗಾಯ, ಅವಮಾನ, ಇವೆರಡು ಕೂಡ ಎಚ್ಚರಿಕೆಯ ಮಾತೆ. ನೋಡು ಗಾಯ ಆಗ್ತದೆ, ಕೇರ್ಫುಲ್. ನೋಡು ಅವಮಾನ ಆಗ್ತದೆ, ಎಚ್ಚರಿಕೆ. ಆ ರೀತಿಯಾಗಿ ದೇವರು ನನ್ನೊಂದಿಗೂ ನಮ್ಮೊಂದಿಗೂ ಎಚ್ಚರಿಕೆಯನ್ನು ಕೊಡುವಾತನಾಗಿದ್ದಾನೆ. ಮತ್ತು 33ನೇ ಆ ವಚನದಲ್ಲಿ ಕೆಟ್ಟ ಹೆಸರು, ಬ್ಯಾಡ್ ನೇಮ್. ಕೆಟ್ಟ ಹೆಸರು ಅಂತ ಹೇಳಿದಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದು ಪ್ರಸಂಗಿ ಸಿಕ್ತು. ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡ್ಕೋಣ ಅಂತಿದ್ದೆ, ಆದರೆ ಸಿಕ್ಬಿಡ್ತು. ಅದೇನಂತ ಹೇಳಿದರೆ ಪ್ರಸಂಗಿ 7ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಸುಮಾರು 42 ವರ್ಷಗಳ ಹಿಂದೆ ಈ ವಾಕ್ಯ ಓದಿದ್ದೆ. ಅದು ಈಗ ಕೆಟ್ಟ ಹೆಸರು ಅಂತ ಜ್ಞಾನೋಕ್ತಿ 6:33ರಲ್ಲಿದ್ದಾಗ ಈ ವಾಕ್ಯ ನೆನಪಾಯಿತು. ಅದು ಯಾವುದಂದರೆ ಪ್ರಸಂಗಿ 7:1, 7ನೇ ಅಧ್ಯಾಯ, ಎಕ್ಲಿಸಿಯಾಸ್ಟಿಸ್ ಚಾಪ್ಟರ್ 7 ವರ್ಸ್ 1. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಅದ ಕಾರಣ ಒಳ್ಳೆಯ ಹೆಸರು ಭಾಳ ಒಳ್ಳೆಯದ್ರಿ, ಉತ್ತಮ ರೀ ಅದು. ಆದರೆ ಕೆಟ್ಟ ಹೆಸರು ಎಚ್ಚರಿಕೆ, ನನಗೂ ನಮಗೂ. ಆ ಕೆಟ್ಟ ಹೆಸರು ಏನಾಗ್ತದೆ? ಅಳಿಸಲ್ಪಡೋದು. ಅದು ಒಂದು ಎಚ್ಚರಿಕೆ. ಯಾಕೆ ಅಳಿಸಲ್ಪಡೋದು? ಯಾಕಂತೇಳಿದರೆ ಮತ್ಸರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ. ಜಲಸ್, ಕ್ರೋಧ, ಒಂದು ರೀತಿಯ ಕೋಪ, ವೈರಾಗ್ಯ ಉಂಟು ಮಾಡ್ತದೆ. ಅದು ಒಂದು ಎಚ್ಚರಿಕೆ. 60 ಎಚ್ಚರಿಕೆಗಳಿದೆ 35 ವಚನದಲ್ಲಿ ಜ್ಞಾನೋಕ್ತಿ 6ನೇ ಅಧ್ಯಾಯ. ಮುಯ್ಯಿ ತೀರಿಸತಕ್ಕ ದಿನ, ದ ಡೇ ಆಫ್ ವೆಂಜನ್ಸ್. ಮುಯ್ಯಿ ತೀರಿಸತಕ್ಕ ದಿನ. ಇದನ್ನು ಓದುವಾಗ ನನಗೆ ಯೆಶಾಯನಲ್ಲಿ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ನೋಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು. ಯಾಕಂತೇಳಿದರೆ ಮುಯ್ಯಿ ತೀರಿಸತಕ್ಕ ದಿನ ಅಂತಿದೆ ಅಲ್ವಾ, ಅದಕ್ಕೆ ಸಂಬಂಧ ಪಟ್ಟಂಥ ಒಂದು ವಾಕ್ಯ ಏನಿದೆ ಎಂಬುದಾಗಿ ನಾವು ನೋಡುವಾಗ, ಹೌದು, ದೇವರು ತನ್ನ ಮೆಸ್ಸಿಯನ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ಮಾತನಾಡುವಾಗ 61ನೇ ಯೆಶಾಯನ ಗ್ರಂಥದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. 2ನೇ ವಚನ,
ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ. ಐಸಾಯ 61:2. ಶುಭ ವರ್ಷ, ಮುಯಿ ತೀರಿಸುವ ದಿನ. ಅದರ ಬಗ್ಗೆ ಕೂಡ 34ನೇ ವಚನ ಜ್ಞಾನೋಕ್ತಿಯಲ್ಲಿ ಇರುವಂಥದ್ದಾಗಿದೆ. ಮತ್ತು ಉಳಿಸೋದಿಲ್ಲ, ಯಾವ ಈಡನ್ನು ಕೊಡಲಿಕ್ಕಾಗಲ್ಲ, ಲಂಚ ಕೊಟ್ಟರು ಕೂಡ ಪರಿಹಾರ ಆಗಲ್ಲ ಎಂಬುದಾಗಿ 60 ಎಚ್ಚರಿಕೆಗಳು 6ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.